ಸತ್ಯ ಯಾವುದು ಸತ್ಯಂ ಜ್ಞಾನಂತಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತಿ ಏಕಂ ಸರ್ವೈದೇವರೇಡ್ಯಂ ವಿಷ್ಣುವಾಖ್ಯಂ ನವಮಿ ಸುಪ್ರೇಷ್ಠಂ ವಾರಣಿ ವಿದ್ಯಾ. ಇಲ್ಲೇನಾಯಿತು, ತಂದೆ ಹತ್ರ ಮಗ ಹೋಗಿ ಕೇಳಿದರು. ತಂದೆ ವರುಣ, ಮಗ ಭೃಗು ಮುನಿ. ನನಗೆ ಅಧೀಹಿ ಬ್ರಹ್ಮ, ನಮ್ಮ ಪರಮಾತ್ಮನ ಬಗ್ಗೆ ಹೇಳ್ಕೊಡಿ ಅಂತ ಕೇಳಿದರು. ಅವ್ರು ಹೇಳಿದರು, ಎಲ್ಲೆಲ್ಲಿ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ ಮತ್ತು ಆನಂದ, ಐದರನ್ನು ದೇವರ ಲಕ್ಷಣ ಅಂತೇಳಿ. ಅರ್ಥ ಆಯ್ತಾ? ಸೊ ಅನ್ನಮಯ ಮಯ ಬಿಟ್ಟು ಹೇಳಿದ್ರು, ಇಲ್ಲಿ ಮಯ ಸೇರಿಸಿ ಹೇಳಿದರು, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಇದನ್ನೆಲ್ಲ ಬ್ರಹ್ಮ ಅಂತೇಳಿ ಹೇಳಿದ ಮೇಲೆ ಅದು ಇದು ಬ್ರಹ್ಮ ಆಗಬೇಕಲ್ಲ. ಆನಂದಮಯ ಮಾತ್ರ ಮಾಡಿಬಿಡೋದು, ಅವ್ರು ಮಾಡಲೇ ಇಲ್ಲ ಆಚಾರ. ಅದಕ್ಕೆ ಮುಂದೆ ಹೇಳೋದಕ್ಕೆ ವಿರೋಧ ಬರೀತಾ ಇರಲ್ಲ, ಸರಿಯಲ್ಲ ಅಂಥೇಳಿ. ಇದಕ್ಕೇನಂತ ಕರೀತಾರೆ? ಭಾರ್ಗವಿ ವಾರುಣಿ ವಿದ್ಯಾ. ನ್ಯೂಟನ್ಸ್ ಲಾ ಅಂತಾರಲ್ಲ ಹಾಗೆ, ನ್ಯೂಟನ್ಸ್ ಲಾ, ಬಾಯಿಸ್ ಲಾ, ಚಾರ್ಲ್ಸ್ ಲಾ ಅಂತ ಕರೆದ ಹಾಗೆ ಇದು ಸಾಕ್ಷಾತ್ ವಿದ್ಯೆ ಕಾಮನ್. ಇದು ಋಷಿ ಯಾರಾಗಿದೆ ಇದಕ್ಕೀಗ? ಇಬ್ಬರು ಋಷಿಗಳೇ. ಕೇಳಿದವನು ಹೇಳಿದ ಇಬ್ಬರು ಋಷಿಗಳೇ. ಈಗ ದೇವತೆ ಪರಮಾತ್ಮನೇ. ವಾರುಣಿ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತ. ದೇವರೆಲ್ಲಿದ್ದಾನೆ? ಆಕಾಶದಲ್ಲಿದ್ದಾನೆ ಅಲ್ಲ, ಪರಮವ್ಯೋಮ ಅಂತ ಕರೆದು. ಪರಮವ್ಯೋಮ, ಹೃದಯಾಕಾಶನ ಪರಮವ್ಯೋಮ ಅಂತ ಕರೆದು. ಅವ್ರದ್ದೇ ಸ್ಪೆಷಲ್, ಎಕ್ಸ್ಕ್ಲೂಸಿವ್, ಬೇರೆಯವ್ರಿಗೆ ಎಂಟ್ರಿ ಇಲ್ಲ ಅಲ್ಲಿ. ಈ ಆಕಾಶಕ್ಕೆ ಎಲ್ಲರೂ ಓಡಾಡ್ಬೋದು, ಬೇರೆಯವ್ರ ಮೇಲೆ ನಾವು ಹೋಗ್ಲಿಕ್ಕೆ ಬರಲ್ಲ. ನಮ್ಮ ಮನೇಲಿ ನಾವು ಓಡಾಡ್ಬೋದು. ಆ ಥರ ನಮ್ಮ ಮನೇಲಿ ಎಲ್ಬೇಕಾದ್ರೆ ಹಾಗೆ ಓಡಾಡ್ಬೋದು. ನಮ್ಮ ಹೃದಯ ಆಕಾಶದಲ್ಲಿ ದೇವ್ರನ್ನ ಕಾಣಬೇಕೆ ಹೊರತು ಎಲ್ಲೋ ಕಂಡ್ರೆ ಉಪಯೋಗ ಇಲ್ಲ. ವ್ಯೋಮನ್ ಅನ್ನ ಅಟೆಂಡೆನ್ಸ್ ಹೋಗುವಾಗ ಅಲ್ಲಿರ್ಬೇಕು. ಅವ್ರು ಮನೆಯಲ್ಲಿದ್ದಾನೆ ಅಂತ ಅಟೆಂಡೆನ್ಸ್ ಕೊಡೋದಿಲ್ಲ, ಅಲ್ಲೇ ಇರಬೇಕು. ವೇದ ಪ್ರತಿಷ್ಠತಿ ಏವಂ ವೇದ ತಿಳ್ಕೊಂಡು ಏನಾಗುತ್ತೆ ಗೊತ್ತು? ಏನು ನಮಗೆ ಉಪಯೋಗ ಅಂತ ಕೇಳಿದರೆ, ದೇವರಿದ್ದಾರೆ ಅಂತ ತಿಳ್ಕೊಳ್ತಾ ಹೋದಂತೆ ನಮ್ಮ ಎಕ್ಸಿಸ್ಟೆನ್ಸ್ ಮಹತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕೊನೆಗೆ ಎಲ್ಲಿಗೆ ರಿಲೀಸ್ ಆಗುತ್ತೆ? ಮುಕ್ತಿ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಅನ್ನವಾನ್ ಭವತಿ, ಅಲ್ಲೇನೋ ಮೋಕ್ಷ ಹೇಳ್ತೀರಿ, ಇಲ್ಲೇನು ಗತಿ ಅಂದರೆ ಅನ್ನವಾನ್ ಅನ್ನಾದೋ ಭವತಿ, ಅನ್ನವಾನ್ ಭವತಿ. ಪುಷ್ಕಳ ಅನ್ನ ಸಿಗುತ್ತೆ ಅವ್ರಿಗೆ. ಎಲ್ಲೋದ್ರೂ ಶ್ರೀಪಾದಾದ್ರ ಕಥೆ ಗೊತ್ತಲ್ಲ. ಅರಣ್ಯಕ್ಕೆ ಹೋಗೋದ್ರು ಕೂಡ ನಾವು ಅದ್ಭುತವಾದಂಥ ಇದಾಯಿತು. ಅನ್ನಾದಹ ಭವತಿ, ಅನ್ನ ತಿನ್ನಲು ನೂರಾರು ಅನ್ನ ತಿನ್ನಾಗೆ ಇಲ್ಲ ಅವರು. ತಮಾಷೆ ಮಾಡ್ಬೇಕಲ್ಲ, ಯಾಕೆ ಕೆಲಸ ಮಾಡ್ತೀರಿ? ಅನ್ನ ಬೇಕಲ್ಲ ಅಂತ ಕೆಲಸ ಮಾಡ್ತೀನಿ ಅಂತಾರೆ. ಅದಕ್ಕೆ ಸಿಕ್ಕಾಬಟ್ಟೆ ನಡೆದು ಬಿಡ್ತಾರೆ. ಅದು ಡಾಕ್ಟ್ರೆ ಅನ್ನ ತಿನ್ನಬೇಡ ಅಂತ ಹೇಳ್ತಾರೆ. ಯಾಕೆ? ಸ್ಟೂಡೆಂಟ್ ಬಿದ್ದಿರುತ್ತೆ ಆಗಲೇ. ಅನ್ನಕ್ಕೋಸ್ಕರ ಪ್ರಯತ್ನ ಪಟ್ಟ ಕೊನೆಗೆ ಪನಿಷ್ಮೆಂಟ್ ಏನು? ಅನ್ನ ತಿನ್ನಬೇಡ ಅಂತೆ. ಹಾಗಾಗತ್ತೆ ಅಂತ ಹೇಳ್ತಾರೆ. ಅದಾಗಲ್ಲ. ಅನ್ನವಾನ್ ಭವತಿ ಅನ್ನಾದಹ ಭವತಿ, ಅನ್ನ ತಿನ್ನೋನು ಆಗ್ತಾನೆ. ಇದಕ್ಕೆ ಅರ್ಥ ದೇವರನ್ನು ತಿಳಿದೋನು ಆಗ್ತಾನೆ, ದೇವರನ್ನು ಧ್ಯಾನನೂ ಮಾಡ್ತಾನೆ ಅಂತ ಒಳಗಿನ ಅರ್ಥ. ಅದು ದೇವರನ್ನು ತಿಂತಾನೆ ಅಂತ ಅರ್ಥ ಮಾಡಬಾರ್ದು. ಅನ್ನಮ್ಮ ಅನ್ನಾದ ಏವಚ, ವಿಷ್ಣು ಸಹಸ್ರನಾಮ. ಅನ್ನ ಅಂದರೂ ದೇವರು, ಅನ್ನಾದ ಅಂದರು. ಯಾಕಂದ್ರೆ ನಮಗೆ ಅನ್ನ ತಿನ್ನೋಕ್ಕೂ ಬರೋದಿಲ್ಲ. ಯಾರು ತಿನ್ನಿಸ್ಬೇಕು ಅದನ್ನು? ಬಿಂಬ ತಿಂದರೆ ಪ್ರತಿಬಿಂಬ ತಿನ್ನೋದು. ದೇವರು ಬಿಂಬನಾದ್ದರಿಂದ ದೇವರು ತಿನ್ನಿಸ್ತಾ ಹೋದರೆ ನಮಗೇನೋ ತಿನ್ನಕ್ಕಾಗೋದೇ ಇಲ್ಲ. ಮಹಾನ್ ಭವತಿ, ಭಾರಿ ದೊಡ್ಡವನಾಗ್ತಾನೆ ಅಂತ ತಿಳ್ಕೊಂಡ್ರೆ. ಪ್ರಜೆಯ, ಇದೇ ಟೀಕಾರ ಹೇಳಿದ ಮಾತು. ಅದಕ್ಕೆ ನಾನು ಮಹಾನ್ ಆಗಿದ್ದೇನೆ ಅಂತ ಹೇಳಿ. ಪ್ರಜೆಯ, ಮಕ್ಕಳಾಗ್ತಾರೆ. ಅದು ಪಶುಭಿ, ದನಕರುಗಳು ಸಿಗುತ್ತೆ, ಬ್ರಹ್ಮವಚಸ್ಸು ಬರುತ್ತೆ, ಮಹಾನ್ ಕೀರ್ತಿಯೂ ಭಾರಿ ಬರುತ್ತೆ ಅಂತ ಹೇಳಿಬಿಟ್ರು. ಇಲ್ಲಿ ಕೆಲವು ಪ್ರಾಬ್ಲಮ್ ಬರುತ್ತೆ. ಇಷ್ಟೆಲ್ಲ ಓದಿ ಪ್ರಜೆಯ ಅಂದ್ರೇನು? ಸಂತತಿ ಆಗುತ್ತೆ ಅಂತ ಅರ್ಥ. ಪ್ರಜಾತಂತು ಮಾ ವ್ಯವಚ್ಛೇತ್ಸಿ, ಇಷ್ಟಕ್ಕಿಷ್ಟು ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಎರಡನೇದೇನು? ಪಶುಭಿ, ಪಶುಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೆ ಈ ಶಬ್ದಕ್ಕೆ ಅದಲ್ಲ. ಪ್ರಜಾ ಅಂದರೆ ಪ್ರಕರ್ಷೇಣ ಜಾಯತೆ, ಪ್ರಕೃಷ್ಟ ಜಾಯತೆ ನೇತಿ. ಪ್ರಜಾ ಅಂದರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಜ್ಞಾನಪುತ್ರವಾನ್ ಆಚಾರ ಅರ್ಥ ಬರೀತಾರೆ. ಪಶುಗಳು ಅಂತೇಳಿ ಈ ಪಶು ಅಲ್ಲ. ತತ್ವವಿದ್ ದೇವಗೋ, ದೇವರನ್ನು ತಿಳಿದಂಥ ಪಶುಗಳಾಗ್ತಾರೆ ಹೊರತು ಈ ಪಶು ಆಗೋದಿಲ್ಲ. ಇದೆಲ್ಲ ಬೇರೆ ಕಡೆ ಆಚಾರ್ಯ ಇಲ್ಲಿ ಬರೋದಿಲ್ಲ. ಆಚಾರ್ಯರು ಇಷ್ಟೇ ಓದಿಬಿಟ್ಟು ಏನಾಗುತ್ತೆ? ಆಚಾರ್ಯ ಬಿಟ್ಟುಬಿಟ್ರು, ಬೇರೆ ಕಡೆ ಬರೆದಿಲ್ಲ, ಪುನರುಕ್ತಿ ಮಾಡಲಿಲ್ಲ ಅಷ್ಟೇ. ಮಹಾನ್ ಕೀರ್ತಿ ಅಂದರೆ ಏನದು? ಕೆಲವು ಕೀರ್ತಿ ಲಿಮಿಟೇಷನ್ ಇರುತ್ತೆ, ಆಮೇಲೆ ಮುಚ್ಚೋಗ್ಬಿಡುತ್ತೆ ಅದು. ಕೆಲವು ಇವತ್ತು ಬೀದಿ ಹೆಸರು ಚೇಂಜ್ ಮಾಡಿ ಭಾರಿ ಸುಲಭ. ಯಾರೋ ಏನೋ ಮಾಡಿರ್ತಾನೆ, ಕೊಟ್ಬಿಡುತ್ತೆ. ಅವಾಗ ಪೇಂಟ್ ಹೊಡೆದ್ರೆ ಹೋಗ್ಬಿಡುತ್ತಲ್ಲ. ಗೊತ್ತಾಯ್ತು? ಊರು ಚೇಂಜ್ ಅಷ್ಟು ಮಾಡೋಕ್ಕೆ ಬರೋಲ್ಲ, ತುಂಬ ಕಷ್ಟಪಡ್ಬೇಕಾದ್ರೆ. ಇವ್ರು ಈ ಲೆವೆಲಲ್ಲಿ ಮಾಡೋಕ್ಕೆ ಬರೋಲ್ಲ. ಅದನ್ನು ಸ್ಟೇಟ್ ಚೇಂಜ್ ಮಾಡಬೇಕಾದ್ರೆ ತುಂಬ ಕಷ್ಟ. ಹೈ ಲೆವೆಲ್ ಅಪ್ರೂವಲ್ ಬೇಕು ಅದಕ್ಕೆ. ಇವನು ಮಹಾನ್ ಕೀರ್ತಿ ಗಳಿಸ್ತಾನೆ ಅಂದರೆ ಇವನ ಕೀರ್ತಿ ಸುಲಭ ಹೋಗ್ತಕ್ಕಂಥ ಕೀರ್ತಿ ಅಲ್ಲ. ಇದೇ ತೀರ್ಥರ ಕೀರ್ತಿಯೇ ತೊಗೊಂಡ್ರೆ ಸಾಕು. ಹೇಳ್ತಾರೆ ಅವರು, ಏನಂತ ಹೇಳ್ತಾರೆ? ಪರಂ ಶ್ರೀಮತ್ ಪೂರ್ಣ ಪ್ರವೃತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮುವಿಚ ವದಂತೋಪಿ ಮಹತಾಂ. ದೊಡ್ಡವರಿಗಿಂತನೂ ಮಾನ್ಯ, ಅವರಿಂದ ಮಾನ್ಯನಾಗ್ತೀನಿ ಅಂತ ಹೇಳ್ತಾರೆ. ಅವ್ರು ಮತ್ತೆ ಹೇಳ್ಬಿಟ್ಟು ಬರಿಬೇಕಾದ್ರೆ ಹೇಳಿದ್ದಾರೆ. ಇವಾಗ ಸತ್ಯವಾಗಿದೆ ಆ ಮಾತು. ಅವ್ರು ಹೇಳೋ ಬರೋದು ಏನೂ ಆಗಲಿಲ್ಲ. ಇವತ್ತು ಕೂಡ ಹೇಗಿದ್ದಾರೋ ಅವರು ಆ ಹೈಟಲ್ಲೇ ಇದ್ದಾರೆ. ಅನ್ನಂ ನ ನಿಂದ್ಯ, ಅನ್ನವನ್ನು ನಿಂದಿಸಕೂಡದು.
ನಿಂದಿಸಿ ಹಸಿವಾದ ನಿಲ್ಲಿಸೋದು, ಆಮೇಲೆ ಚೆಲ್ಲಿ ಹೋಗೋದು. ತದ್ವ್ರತಂ ಏನಂತ ಮಾಡಬೇಕು ಅದನ್ನು? ವ್ರತವನ್ನಾಗಿ ಮಾಡಬೇಕೆ ಹೊರತು ಅನ್ನ ಅಂದರೆ ದೇವರು, ವಿಷ್ಣು ಸಹಸ್ರನಾಮನೇ ಇದೆ. ಪ್ರಾಣೋವಾ ಅನ್ನಂ, ಪ್ರಾಣ ಅನ್ನ. ಇಲ್ಲಿ ಪ್ರಾಣ ಅಂದರೆ ವಿಷ್ಣುವೇ. ಪ್ರಾಣ ಅಂದರೆ ಪ್ರಾಣದೇವರು ಹೌದು, ವಿಷ್ಣುನೂ ಹೌದು, ಮುಖ್ಯವಾಗಿ ವಿಷ್ಣುವೇ. ಶರೀರಂ ಅನ್ನಾದಂ, ಪ್ರಾಣೇ ಶರೀರಂ ಪ್ರತಿಷ್ಠಿತಂ. ಶರೀರಕ್ಕೆ ದೇಹಕ್ಕೆ ಅನ್ನ ಬೇಕು ಅಂತ ಹೇಳಿದ ಅರ್ಥ ಏನು? ದೇಹ ಅನ್ನ ಕೇಳ್ತಾ ಇದೆ ಬೆಳೆಯೋಕ್ಕೋಸ್ಕರವಾಗಿ. ಅದು ಯಾರು ಸಪ್ಲೈ ಮಾಡಬೇಕು ಅದಕ್ಕೆ? ಪ್ರಾಣದೇವರೇ ಮಾಡಬೇಕು. ತಿಂದ ಮೇಲೆ ಎಲ್ಲಿ ಹೋಗುತ್ತದು? ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇದು ಅರ್ಥ ಮಾಡಿ ಮ್ಯಾಜಿಕ್ ಅದು. ತಲ್ಲೆವು ಅಂತಾರೆ, ಹೊಟ್ಟೆಗೆ ಗುಳಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ನಾನು ತಲ್ಲೆವು ಅಂದರೆ ತಲೆ ಟ್ಯಾಬ್ಲೆಟ್ಸ್ ಇರ್ತಾರಾ? ಇಲ್ಲ. ಬಟ್ ಎಲ್ಲಿಗೆ ಹೋಗುತ್ತದು? ಅದು ಕರೆಕ್ಟಾಗಿ ಹೋಗುತ್ತೆ. ಯಾರು ಒಯ್ತಾರೆ? ಪ್ರಾಣದೇವರು ಒಯ್ತಾರೆ. ನಾವೇನು ಒಳಗೆ ಅನ್ನ ತಿಂದುಬಿಡ್ತೇವೆ, ತಿನ್ನಕ್ಕೂ ಅವ್ರು ಬೇಕು. ತಿನ್ನಕ್ಕೆ ಬಂದರೆ ಪ್ರಾಣ, ವಿಸರ್ಜನೆ ಮಾಡೋಕ್ಕೆ ಬಂದರೆ ಅಪಾನ. ಗೊತ್ತಾಯ್ತಾ? ಎಲ್ಲ ಕಡೆ ಮುಡಿಸಿದ್ರೆ ಯಾನ ಸಮಾನ, ಕೊನೆಗೆ ಪೂರ್ತಿಯಾಗಿ ಉದಾನ, ಪೂರ್ತಿ ಇಲ್ಲಿ ಬರ್ಬೇಕದು. ಮತ್ತೆ ಮಾತಾಡ್ಲಿಕ್ಕೆ ಶುರುವಾಗಿ ಎಲ್ಲ ಶುರು ಮಾಡ್ತಾರೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಷಟ್ಪಥ ಹೇಳಿದ್ದಾರೆ ಈಗಾಗಲೇ. ಮಹಾನ್ ಚಂದ ಇದರಲ್ಲಿ ಬಂತಲ್ಲ, ಷಟ್ಪಥದಲ್ಲಿ ಬಂತಲ್ಲ ಆಗಲೇ ವಿವರಣೆ ಬರುತ್ತೆ. ಅದಕ್ಕೆ ನಾವು ಯಾತಕ್ಕೆ ಆಹುತಿ ಕೊಡೋದು ಅಂದರೆ, ಅವರು ಎಲ್ಲ ಕಡೆ ಮುಟ್ಟಿಸ್ತಾರಾದ್ರಿಂದ ಬಾಯಿ ಮುಟ್ಸೋದಿಲ್ಲ. ಇವತ್ತು ಪೋಸ್ಟ್ ಬಾಕ್ಸ್ ಮುಟ್ಸೋದಿಲ್ಲ, ಹೋಗ್ಬಿಟ್ಟು ಯಾರು ಮಾಡ್ತಾರೆ ಅದನ್ನು? ಪೋಸ್ಟ್ ಬಾಕ್ಸ್ ಹಾಕಿದರೆ ತೊಗೊಂಡೋಗಿ ಮುಟ್ಟಿಸ್ತಾರೆ. ಹೊಟ್ಟೆಯಲ್ಲಿ ಹಾಕಿದ್ಮೇಲೆ ಮುಂದೆ ಆ್ಯಕ್ಷನ್ ಶುರುವಾಗುತ್ತೆ. ಪ್ರಾಣದೇವರಿಗೆ ಕೆಲಸ, ಗೊತ್ತಾಯ್ತಾ? ಇಲ್ಲ ಪೋಸ್ಟ್ ಬಾಕ್ಸ್ ಹೊತ್ಕೊಂಡು ಹೋಗ್ಬಿಟ್ರೆ ಕೆಲಸ ಆಗ್ತಿದ್ದಿಲ್ಲ, ಹಾಗೆಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಅವರೆಲ್ಲ ಕಡೆ ಸಾಲ್ಟ್ ಔಟ್ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಹೋಗಬೇಕು, ಯಾವುದು ರಕ್ತ ಆಗಬೇಕು, ಯಾವುದು ಮಾಂಸ ಆಗಬೇಕು, ಯಾವುದು ದಂತ ಆಗಬೇಕು, ಎಲ್ಲ ಸಾಲ್ಟ್ ಔಟ್ ಮಾಡ್ತಾರೆ. ಅಲ್ಲಲ್ಲಿ ಮುಟ್ಟಿಸ್ತಾರೆ ಒಯ್ದುಬಿಟ್ಟು. ಎಷ್ಟು ಮ್ಯಾಜಿಕ್ ಗೊತ್ತಾಯಿತು? ಅರ್ಥ ಆಯ್ತು? ಬರೀ ದೇಹ ಮಾಡೋದಾಗಿರೋ ಸತ್ತು ಡೆಡ್ ಬಾಡಿ ಮಾಡಿ ಪ್ರಾಣ ಮಾಡೋ ಕೆಲಸ. ಅರ್ಥ ಆಯ್ತಾ? ಅದೇ ತಮಾಷೆ ಮಾಡಿಬಿಡ್ತಾ ಇದೆ. ಅಲ್ಲ, ತಿನ್ನೋನು ತಾನೇನೆ, ಆಗ್ತಿರೋ ತನ್ನಲ್ಲೇ ಏನೋ ಹೇಳ್ತಾರೆ ಅಂತ ಏನೋ ಹೇಳೋದಿಲ್ಲ. ತಿಳ್ಕೊಂಡಷ್ಟು ನಮ್ಮನ್ನು ತಿಳ್ಕೊಂಡಾಗತ್ತೆ. ಫಸ್ಟ್ ಅನ್ನಂನ ಪರಿಚಕ್ಷೀತ ತದ್ವ್ರತಂ. ಅದಾದ ಮೇಲೆ ಶರೀರೇ ಪ್ರಾಣ ಪ್ರತಿಷ್ಠಿತ. ಪ್ರತಿಷ್ಠಿತ ಅಂದರೆ ನೆಲೆಸಿರುವನು ಅಂತ ಅರ್ಥ. ಯಯೇತದ್ ಅನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತೆ. ಅನ್ನದಲ್ಲಿ ಅನ್ನ, ಪ್ರಾಣದಲ್ಲಿ ಪ್ರಾಣ. ಅನ್ನವನ್ನಾಗಿಬಿಡ್ತದೆ. ಅನ್ನವಾನ್ ಅನ್ನಾದೋ ಭವತಿ. ಅನ್ನವನ್ನ ಏನನ್ನಾಗೋಗ್ಬಿಟ್ಟಿದೆ ಅದು. ಮಹಾನ್ ಭವತಿ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೇನ. ಮಹಾನ್ ಕೀರ್ತ್ಯ ಮಹಾನ್ ಆಗ್ತವೆ. ಕೀರ್ತ್ಯ ಅಂಬೋದು ಮಹಾನ್ ಅಂಬೋದು ಬೇರೆ ಬೇರೆ, ಇವು ವಿಭಕ್ತಿಗಳೇ ಬೇರೆ. ಅವು ಕೀರ್ತಿಯಿಂದ ದೊಡ್ಡವನಾಗ್ತಾನೆ ಅಂತ ಅರ್ಥ. ಚಕ್ಷುಃ ಸಚಷ್ಟೇ ಯದ್ವಿಷ್ಣು, ಶ್ರೋತ್ರಂ ಶ್ರೋತೃತ್ವತೋ ವಿಭು, ವಾಕ್ಯ ವಾಕ್ತೃತ್ವತೋ ನಿತ್ಯಂ, ಮನೋಮಂತೃತ್ವತಸ್ತಥಾ. ತಪೋ ಜ್ಞಾನಸ್ವರೂಪತ್ವಾತ್ ವಿಜ್ಞಾನಂತ ವಿವೇಚನಾತ್, ಜ್ಞಾನಾನುಸಂಧಾನ ರೂಪತವಸ ತಂ ಜನಾರ್ದನಂ ಕ್ರಮಾತ್ ಭೃಗು ವ್ಯಜಾನಾತ್ ತಂ ಅನ್ನಾದಿ ಬಹುರೂಪಿಣಂ ಏವಂ ವಿಜಾನಂತಂ ವಿಷ್ಣುಂ ತಸ್ಮಿಂಸ್ತು ಪ್ರತಿಷ್ಠತಿ. ಮುಕ್ತೋ ಭೂತ್ವಾ ಅನ್ನವಾಂಶ್ಚ ಸ್ಯಾತ್ ಅನ್ನಾದಶ್ಚ ತದೈವ ಚ. ಅನ್ನನಾಮಾತು ಭಗವಾನ್ ವಿದ್ವಾನ್ ತಮುಪಜೀವತಿ ತದ್ವಾಂಶ್ಚ ತೇನ ಗುಪ್ತತ್ವಾತ್. ಇಷ್ಟು ಅದು ವಿವರಣೆ ಅದಕ್ಕೆಲ್ಲ ಕೊಟ್ಟಿದ್ದು. ದೇವರು ಕಣ್ಣಲ್ಲಿದ್ದು ನೋಡ್ತಾನೆ ಅಂತ ನಾವು ಕಣ್ಣು ಕಣ್ಣಾಗಿದೆ, ಕಿವಿಯಾಗಿದೆ. ಪ್ರತಿಯೊಂದು ಹೆಸರು ಬರಲಿಕ್ಕೆ ಏನು ಕಾರಣ? ಆ ಶಬ್ದವಾಚ್ಯನಾದ ಭಗವಂತ ಇರೋದೇ ಕಾರಣ ಹೊರತು ಇಲ್ಲದ ಹೆಸರು ಬರ್ತಿರಲಿಲ್ಲ ಅಂಥೇಳಿ. ಹಾಂ, ಎರಡಪ್ಪಸ್ತೇನೆ ತಗೋತಾರೆ, ಒಂದೇ ತ ಉತ್ತರಾಪೋಷಣ ಪೂರ್ವಾಪೋಷಣ. ಹೌದು, ಅನುಸಂಧಾನ ಮಾಡಬೇಕು. ಪ್ರಾಣಸ್ಯ ವಸ್ತ್ರ ಬುದ್ಧಿ ಆತು ಅಂದರೆ ಯಾರು ನೋಡ್ತಾ ಇಲ್ಲ, ಯಾರು ಊಟ ಮಾಡೋಕೆ ನೋಡಬಾರ್ದಂಥ ನಿಯಮ ಇದೆ. ಅದಕ್ಕೆ ವಸ್ತ್ರ ಹಾಕ್ತಾರೆ, ನೈವೇದ್ಯ ಮಾಡೋಕ್ಕಾರೆ ವಸ್ತ್ರ ಹಾಕೋದಿಲ್ಲ. ಪ್ರಾಣದೇವರು ನಿಂತ್ಕೊಂಡು ದೇವರಿಗೆ ಊಟ ಮಾಡಿಸ್ತಾರೆ. ಮಹಾಲಕ್ಷ್ಮಿ ಕೊಟ್ಟು ಅವರು ಮಾಡಿಸ್ತಾರೆ. ಇವ್ರ ದಾರ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣದೇವರು ಬೈಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅನುಸಂಧಾನ ಇರಬೇಕು ಅಂತ ಪ್ರಾಣದೇವರಿದ್ದಾರೆ. ಅದನ್ನು ನಮ್ಮನ್ನೆಲ್ಲ ರಕ್ಷಾ ಕವಚ ನೋಡ್ತಾ ಇದ್ದಾರೆ. ಅವರು ತಲುಪಿಸ್ತಾರೆ. ಮತ್ತೆ ಅದು ದೇವರು ಮುಂದೆ ಮಾಡ್ತಾರೆ. ಅಲ್ಲಿ ನೋಡಿ, ಪ್ರಾಣಾಪಾನ ಸಮಾಯುಕ್ತ ಪಚಾಮಿ. ಯಾರು ಪ್ರಧಾನ ಈಗ? ನಾನು ಪಚಾಮಿ ಪ್ರಾಣಾಯಾಮ ಯುಕ್ತ ಅಂತ ಹೇಳಿದಾಗ ಯಾರು ದೊಡ್ಡವರು? ದೇವರು ದೊಡ್ಡವರು. ನಾನು ಮಾಡ್ತೇನೆ, ಅವ್ರ ಜೊತೆ ಮಾಡ್ತೇನೆ ಅಂತ ಹೇಳಿದಾಗ ದೇವರು ದೊಡ್ಡವರಾಗ. ಅವರಿಬ್ಬರಿಲ್ಲದ್ರೆ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಬೆಸ್ಟ್ ಊಟ ಅಂತ ಕಂಪಲ್ಸರಿ ಮಾಡ್ತಾನಲ್ಲ, ಊಟದಲ್ಲೇ ಗೊತ್ತಾಗುತ್ತೆ. ನುಂಗ್ತಾನೆ ಫಸ್ಟು, ಅದು ಪ್ರಾಣಶಕ್ತಿ ನುಂಗಿಸುತ್ತೆ ಒಳಗಡೆ. ಇಲ್ಲಿ ಹೋಗಬೇಕು, ಅಲ್ಲಿ ಜೀರ್ಣ ಮತ್ತೆ ಮೂಮೆಂಟ್ ಶುರುವಾಗುತ್ತೆ. ಎವ್ರಿ ಫ್ಯಾಕ್ಟರ್ ಸರ ಓಡಾಡ್ತಿರುತ್ತೆ. ಹಾಗೆ ಜೀರ್ಣ ಪ್ರಕ್ರಿಯೆ ಇದೆಯಲ್ಲ, ಅಲ್ಲಿಂದ ಹೋಗಬೇಕು.
ಅದೇ ಮೂರು ದಿನ ವಿವರಣೆ ಕೊಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ವಿವರಣೆ ಎಲ್ಲ ಇಲ್ಲಿದ್ದಾರೆ. ವಿವರಣೆ ಕೊಡೋದು ಆಚಾರ ಒಬ್ಬರೇ. ಬಿಡಿದವ್ರು ಏನು ಮಾಡಿದ್ರೆ ಏನದು ಎಕ್ಸ್ಪ್ಲೇಷನ್ ಮಾತ್ರ. ಪೂರ್ತಿ ಮಾಡೋದು ದೇವರು ಇದು ಆಚಾರ ಇಬ್ಬರು ಮುಖ್ಯ. ಬಿಡಿದವ್ರು ಹೇಳ್ಕೊಳ್ಳೋದು ಭಾರಿ ಅನುಗ್ರಹ. ಇದು ನಮಗೆ ಅರ್ಥ ಮಾಡ್ಕೊಂಡು ಬರ್ತಿರ್ಲಿಲ್ಲ ಅದರಿಂದ ಏನು ಮಾಡ್ತಾರೆ ಅವರು ಅರ್ಥ ಮಾಡಿಸ್ತಾರೆ. ಇವತ್ತು ಡಾಕ್ಟ್ರ್ ಔಷಧಿ ಮಾಡಿಲ್ಲ, ಇಲ್ಲಿ ಕೊಡೋ ಡಾಕ್ಟ್ರು ಗೊತ್ತಾಯ್ತಾ, ಮಾಡಿದ್ದನ್ನು ಕೊಡ್ತಾರೆ. ಬಟ್ ಇವ್ರು ಕೊಡದೆ ಹೋದ್ರೆ ತೊಗೊಳಕ್ಕೆ ಬರ್ತಿದ್ದಿಲ್ಲ ನಮಗೆ, ಗೊತ್ತಾಯ್ತಿಲ್ಲ. ಈಗ ಇವು ಎಲ್ಲ ಜ್ಞಾನಿಗಳ ಕೆಲಸ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಿರೋರು. ಮೆಡಿಕಲ್ ಸ್ಟೋರ್ಸನ್ನ ಆಸ್ಪತ್ರೆ ಅಂತ ಕರೆಯೋದಿಲ್ಲ, ಮತ್ತು ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಅಂತ ಕರಿಬೇಕು. ಕೆಲವರು ಇಟ್ಕೊಂಡಿರ್ಬೋದು ಬೇಕಾದರೆ. ಆದರೆ ಇದು ಮೇನ್ಲಿ ಅವ್ರು ಕೇಳಿದ್ರೆ ಹೇಳೋದಿಲ್ಲ. ಅವರು ನಿಮ್ಮ ಡಾಕ್ಟರ್ ತರ್ತಾರೆ ಕೊಡ್ತೀವಿ, ಅವ್ರು ಹೇಳಬಾರ್ದು. ಹೇಳಿದ್ರೆ ಏನಾಗುತ್ತೆ, ತಪ್ಪಾಗತ್ತೆ. ರೈಟ್ ಇಲ್ಲ ಹೇಳೋದಕ್ಕೆ. ಅವ್ರು ಕೇಳಿದ್ದು ಕೊಡಬೇಕಷ್ಟೇ. ಆ ರೀತಿ ಅಕ್ಕಿ ತಯಾರು ಮಾಡಿ ಪ್ರಾವಿಡೆನ್ಸ್ ಸ್ಟೋರ್ ತಯಾರು ಮಾಡೋದಿಲ್ಲ, ರೈತ ಮಾಡೋದು. ಇವರು ಮಾರ್ತಾರೆ ಅಷ್ಟೇ ಆ ದೃಷ್ಟಿಯಲ್ಲಿ. ಬಟ್ ಬಾರದೆ ಹೋದ್ರೆ ಅಲ್ಲಿ ತೊಗೊಳಕ್ಕಾಗ್ತೈತೆ ನಮಗೆ. ಪ್ರತಿಯೊಬ್ಬರದ್ದು ರೋಲ್ ಇದೆ. ಆ ರೋಲಿಂದ ನಾವು ಬೆಳಬಾರ್ದು, ಹೆಚ್ಚು ಕಡಿಮೆ ಎರಡೂ ಮಾಡಬಾರ್ದು. ಅದು ಸರಿಯಾದ ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾತತ. ಯಾರು ಬಡಿಸೋಣ ರೋಲ್ ಒಂದೇ ಅಷ್ಟೇ, ಯಜಮಾನ್ ರೋಲ್ ಬೇರೆ, ತಂದುಕೊಡೋ ರೋಲ್ ಬೇರೆ, ಅನೇಕ ರೋಲ್ ಅವರವ್ರಿಗೆ ತಕ್ಕಂತೆ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದೆಲ್ಲ ನಾವು ಕೊಡೋದು ದೇವರ ಫಲವತ್ತ ಉಪಪತ್ತಿ. ಏರ್ಪಾಡು ಮಾಡೋದು ಯಾರು, ಅದನ್ನು ದೇವ್ರು ಮಾಡ್ತಾರೆ. ಅವ್ರಿಗೆ ಗೊತ್ತು ಯಾರಿಗೆ ಕೊಡಬೇಕು ಅಂತ. ಎಲ್ಲ ಜ್ಞಾನಿಗಳ ಮಾತು ಹೇಳಿಬಿಡ್ತಾರೆ. ವಿವರಣೋಮಿ ಯಥಾಮತಿ, ವಿವರಣೆ ಮಾಡಿ ತಿಳಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಹೊರತು ಯಾವುದು ಇದು ಬರೋದೆ. ಅದಕ್ಕೆ ಅವ್ರ ಮಾತಿ ಬೆಲೆ, ವಿವರಣೆ ಮಾಡಿದ್ದಕ್ಕೆ ಬೆಲೆ. ಕ್ರಿಯೇಟ್ ಮಾಡಿದರೆ ಬೆಲೆ ಇಲ್ಲ. ನಾನು ಹೊಸದಾಗಿ ಹೇಳ್ತೇನೆ ಇನ್ವ್ಯಾಲಿಡ್. ನೋಟ್ ಕೊಡೋದು ಬೇರೆ, ನೋಟ್ ಪ್ರಿಂಟ್ ಮಾಡೋದು ಬೇರೆ. ಪ್ರಿಂಟ್ ಮಾಡೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಯಾರಿಗಿದೆ? ಸರ್ಕಾರಕ್ಕಷ್ಟೇ. ಅಲ್ಲಿಗಿರಲಿ, ನಾಳೆ ಮುಂದಿನ ಭಾಗ, ಇದ್ರ ಕೊನೆ ಭಾಗ ಇನ್ನೂ ಸ್ವಲ್ಪ ಇದೆ ಅಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಎಲ್ಲವೂ